ಎಲ್ಲೋ ಫ್ರೆಂಡ್ಸ್, ಎಲ್ಲರೂ ಹೇಗಿದ್ದೀರಾ? ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಅಂದ್ಕೊಂಡಿದ್ದೀನಿ. ನಾನು ಕೂಡ ಚೆನ್ನಾಗಿದ್ದೀನಿ. ಇವತ್ತಿನ ಒಂದು ವಿಡಿಯೋ ಏನಪ್ಪ ಅಂತ ಹೇಳಿದ್ರೆ, ಮನೆಯಲ್ಲಿ ಮಹಾಲಕ್ಷ್ಮಿಯನ್ನು ಹೀಗೆ ನಾವು ಬರಮಾಡ್ಕೊಳ್ಬೇಕು. ಸದಾ ನಮ್ಮ ಮನೆಯಲ್ಲಿ ಒಂದು ದುಡ್ಡಿನ ಹರಿವು ಹೇಗಾಗಬೇಕು, ನಾವೇನಾದರೂ ಒಂದು ಸಣ್ಣ ಪುಟ್ಟ ಬಿಸ್ನೆಸ್ ಮಾಡ್ತಾಯಿದ್ದೀವಿ ಅಂದರೆ ಹೆಚ್ಚು ಲಾಭ ಗಳಿಸೋದು ಹೇಗೆ, ಆ ಒಂದು ಶ್ರಮ ಪಟ್ಟಿರುವಂತಹ ದುಡ್ಡು ನಮ್ಮ ಮನೆಯಲ್ಲಿ ಸದಾ ಇರೋದು ಹೇಗೆ ಅನ್ನೋದ್ರ ಬಗ್ಗೆ ನೋಡ್ತಾ ಹೋಗೋಣ. ಅದಕ್ಕಿಂತ ಮುಂಚೆ ಯಾರೆಲ್ಲ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡದೆ ನೋಡ್ತಿದ್ರೆ ಖಂಡಿತ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ನನ್ನ ಇನ್ಫಾರ್ಮೇಟಿವ್ ವಿಡಿಯೋ ಫಸ್ಟು ನೀವೇ ನೋಡ್ಬೋದು. ಎಲ್ಲ ಇನ್ಫಾರ್ಮೇಷನ್ ವಿಡಿಯೋಗಳು ಇದೆ, ಖಂಡಿತ ಹೋಗಿ ಚಾನಲ್ನ ಚೆಕ್ ಮಾಡಿ. ಹಾಗೆಯೇ ಹೊಸದಾಗಿ ನೋಡ್ತಿರೋರು ಖಂಡಿತ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ. ಪಕ್ಕದಲ್ಲಿರುವಂಥ ಬೆಲ್ಲೈಕನನ್ನು ಕ್ಲಿಕ್ ಮಾಡ್ಕೊಳ್ಳಿ. ನಾನು ಹಾಕೋಂಥ ಫಸ್ಟು ವಿಡಿಯೋ ನೀವೇ ನೋಡ್ಬೋದು. ಹಾಗೆಯೇ ಈ ನಿಮ್ಮ ಫ್ರೆಂಡ್ಸ್ ಆ್ಯಂಡ್ ಫ್ಯಾಮಿಲಿಗೂ ಕೂಡ ಶೇರ್ ಮಾಡಿ, ಲೈಕ್ ಕೊಡಿ, ಕಮೆಂಟ್ ಮಾಡಿ. ಈ ಒಂದು ವಿಡಿಯೋದ ಬಗ್ಗೆ ನಿಮ್ಮ ಅಭಿಪ್ರಾಯನ ಕಮೆಂಟ್ ಮಾಡಿ. ಹಾಗೆ ಓಂ ಮಹಾಲಕ್ಷ್ಮಿ ನಮಃ ಅಂತ ಕೂಡ ಕಮೆಂಟ್ ಮಾಡಿ. ಬನ್ನಿ ವಿಡಿಯೋನ ನೋಡ್ತಾ ಹೋಗೋಣ. ಇವತ್ತಿನ ವಿಡಿಯೋ ಏನಪ್ಪ ಅಂತ ಹೇಳಿದ್ರೆ, ಮಹಾಲಕ್ಷ್ಮಿಯ ಒಂದು ಕೃಪೆ ಕಟಾಕ್ಷ ನಮ್ಮ ಮನೆಯಲ್ಲಿ ಹೇಗೆ ಆಗುತ್ತದೆ, ಆ ಒಂದು ಮಹಾಲಕ್ಷ್ಮಿಯನ್ನು ನಮ್ಮ ಮನೆಯಲ್ಲಿ ಸದಾ ಇರೋ ಹಾಗೆ ನಾವು ಹೇಗೆ ಏನು ಮಾಡಬೇಕು, ಒಂದು ಯಾವ ಒಂದು ಇದನ್ನು ನಾವು ಮಾಡ್ಕೋಬೇಕಾಗತ್ತೆ, ಮನೆಯಲ್ಲಿ ಇರುವಂತಹ ಸಿಂಪಲ್ ಟಿಪ್ಸಿಂದ ನಾವು ಯಾವ ರೀತಿ ಮನೆಯಲ್ಲಿರುವಂತಹ ನೆಗೆಟಿವನ್ನು ಹೊರಗೆ ಹಾಕ್ಬೋದು, ಯಾವಾಗಲೂ ಕೂಡ ನಮ್ಮ ಕೈಯಲ್ಲಿ ದುಡ್ಡಿರಬೇಕು, ನಮ್ಮ ಮನೆ ಯಾವಾಗಲೂ ಕೂಡ ಕಷ್ಟಗಳ ಬಾರದೇ ಇರೋ ಹಾಗೆ ನಾವು ನೋಡ್ಕೋಬೇಕು ಅನ್ನೋಂಥವರು ಈ ವಿಡಿಯೋನ ಖಂಡಿತ ವಾಚ್ ಮಾಡಿ. ಪೂರ್ತಿಯಾಗಿ ವಿಡಿಯೋನ ನೋಡಿ, ಖಂಡಿತ ಒಳ್ಳೆಯದಾಗತ್ತೆ. 100% ಇದು ನೀವು ಕೆಲವೊಂದು ದಿನಗಳಲ್ಲಿ ಈ ಒಂದು ತಂತ್ರಗಳನ್ನು ಮಾಡಿ ನೋಡಿ, ನಿಮಗೆ ತುಂಬಾ ಒಳ್ಳೆಯದಾಗತ್ತೆ. ಕೆಲವು ದಿನಗಳ ನಂತರ ನೀವೇ ಹೇಳ್ತೀರಾ ತುಂಬ ಒಳ್ಳೆಯದಾಗಿದೆ ಅಂತ. ನಾವು ಮನೆಯಲ್ಲೇ ಇರ್ತಕ್ಕಂತಹ ಲಕ್ಷ್ಮಿನ ನಾವು ಅಸಡ್ಡೆ ಮಾಡಿದ್ರೆ ಲಕ್ಷ್ಮಿ ಹೊರಗೆ ಹೋಗ್ತಾಳೆ ಅನ್ನೋದು ಖಂಡಿತ ಒಂದು ನಿಜ ಅಂತಲೇ ಹೇಳ್ಬೋದು. ಇದಕ್ಕೇನಿಲ್ಲ, ಸಿಂಪಲ್ ಟಿಪ್ಸ್. ನಮ್ಮ ಮನೆಯಲ್ಲಿ ಇರುವಂತಹ ಕೆಲವೊಂದು ಬದಲಾವಣೆಗಳನ್ನು ನಾವು ಮಾಡ್ಕೊಂಡ್ವಿ ಅಂತ ಹೇಳಿದ್ರೆ ಖಂಡಿತ ನಮ್ಮ ಮನೆಯಲ್ಲಿ ಸದಾ ಆನಂದ, ಸುಖ, ಶಾಂತಿ, ನೆಮ್ಮದಿ ತುಂಬಿರುತ್ತೆ ಅಂತಲೇ ಹೇಳ್ಬೋದು. ಸುಖ, ಆನಂದ, ಶಾಂತಿ, ನೆಮ್ಮದಿ ಇತ್ತು ಅಂತ ಹೇಳಿದ್ರೆ ಆಟೋಮೆಟಿಕಲಿ ನಮ್ಮ ಮನೆಗೆ ಧನಲಕ್ಷ್ಮಿ ಆಗಮನ ಆಗೇ ಆಗುತ್ತೆ. ಯಾವ ಮನೆ ನಗ್ನಗ್ತಾ ಇರುತ್ತೆ ಆ ಮನೆಯಲ್ಲಿ ಯಾವಾಗಲೂ ಕೂಡ ಒಂದು ಲಕ್ಷ್ಮಿಯ ಕೃಪಾ ಕಟಾಕ್ಷ ಇದ್ದೇ ಇರುತ್ತೆ ಅಂತಲೇ ಹೇಳ್ಬೋದು. ಬನ್ನಿ ಆ ಒಂದು ಟಿಪ್ಸ್ಗಳೇನು ಅಂತ ನೋಡೋಣ. ನಾವು ಅಡುಗೆ ಎಲ್ಲನೂ ಕೂಡ ಮಾಡ್ತೀವಿ. ಅಡುಗೆ ಆದ ನಂತರ ರಾತ್ರಿ ಅಡುಗೆ ಮನೆ ಎಲ್ಲನೂ ಸ್ವಚ್ಛ ಮಾಡ್ತೀವಿ. ಸ್ವಚ್ಛ ಆದ ನಂತರ ಒಂದು ದೀಪನ ಇಡಿ, ಗ್ಯಾಸ್ ಪಕ್ಕದಲ್ಲೇ ಒಂದು ದೀಪನ ಇಟ್ಟು ಗ್ಯಾಸ್ ಸ್ಟವ್ ಪಕ್ಕದಲ್ಲೇ ಒಂದು ಕರ್ಪೂರವನ್ನು ಹಚ್ಚಿ ಅದಕ್ಕೆ ಒಂದು ಪಲಾವ್ ಎಲೆ, 2 ಲವಂಗನ ಹಾಕಿ ಚೆನ್ನಾಗಿ ಅದನ್ನು ಉರಿಸಿ. ಅದು ದೀಪ ಪೂರ್ತಿ ಉರಿಬೇಕು. ಆ ದೀಪ ಪೂರ್ತಿ ಉರಿದ ನಂತರ ನೀವು ಕೈ ಮುಗಿದ್ಬಿಟ್ಟು ಬೇಡ್ಕೊಳ್ಳಿ, ಅಮ್ಮ ಮಾತಾಯಿ ನಮ್ಮ ಮನೆಯಲ್ಲಿ ಹಣಕ್ಕಾಗಲಿ ಅನ್ನಕ್ಕಾಗಲಿ ಯಾವುದೇ ಕೊರತೆನ ಕೊಡಬೇಡಿ ಅಂತ ಕೊಡಬೇಡಿ ಅಂತ ಹೇಳಿ ಅದನ್ನು ಪೂರ್ತಿ ಉರಿಯೋ ತನಕ ಅಲ್ಲೇ ಇದ್ಬಿಟ್ಟು ಕೈ ಮುಗಿದ್ಬಿಟ್ಟು ಹೋಗಿ ಬೆಳಗ್ಗೆ ಎದ್ದು ಆ ಏನು ಒಂದು ಸುಟ್ಟಿರೋಂತಹ ಇದಿರುತ್ತಲ್ಲ, ಭಸ್ಮ ಇರುತ್ತಲ್ವ, ಅದು ಕಪ್ಪಾಗಿರುತ್ತಲ್ಲ, ಆ ಕಪ್ಪನ್ನು ನೀವು ಹಣೆಗೆ ಹಚ್ಕೊಳ್ಳಿ. ಮುಖ ತೊಳ್ಕೊಂಡು ನೀವು ಏನು ಗ್ಯಾಸ್ ಸ್ಟವನ್ನು ಆನ್ ಮಾಡಲಿಕ್ಕೆ ಬರ್ತೀರಾ ಆವಾಗ ನಿಮ್ಮ ಹಣೆಗೆ ಒಂದು ಧರಿಸ್ಕೊಂಡು ನೀವು ಮತ್ತೆ ಗ್ಯಾಸ್ ಸ್ಟವನ್ನು ಪೂಜೆ ಮಾಡಿಬಿಟ್ಟು ನೀವು ಅಡುಗೆನ ಮಾಡ್ಕೊಳ್ಳಿ. ತುಂಬಾ ಒಳ್ಳೆಯದಾಗತ್ತೆ. ಆಮೇಲೆ ಮುಂದಿನ ದ್ವಾರ ಬಾಗಿಲು, ನಿಮ್ಮ ಮನೆಯ ಬಾಗಿಲಿಗೂ ಅಷ್ಟೇ ಸಂಜೆ ಟೈಮಲ್ಲಿ 2 ಕಡೆ ದೀಪಗಳನ್ನು ಇಟ್ಟು ಬೆಳಗಿಸಿ. 2 ಕಡೆ ದೀಪಗಳನ್ನು ಇಡೋದ್ರಿಂದ ಮಹಾಲಕ್ಷ್ಮಿ ಆಗಮನ ಬೇಗನೆ ಆಗುತ್ತೆ ಅಂತ ಹೇಳ್ಬೋದು. ಯಾವ ಮನೆಯ ಬಾಗಿಲು ಸುಂದರವಾಗಿರುತ್ತೋ ಆ ಮನೆಯ ಒಂದು ಮಹಾಲಕ್ಷ್ಮಿ ಕೃಪಾ ಕಟಾಕ್ಷ ಯಾವಾಗಲೂ ಇರುತ್ತೆ ಅಂತ ಹೇಳ್ತಾರೆ. ಹಾಗಾಗಿ ಮನೆಯ ಮುಖ್ಯ ಬಾಗಿಲಿಗೆ ತುಂಬಾ ಪ್ರಾಮುಖ್ಯತೆ ಕೊಡ್ತಾರೆ ನಮ್ಮ ಹಿಂದೂ ಸಂಪ್ರದಾಯದಲ್ಲಿ. ಯಾವಾಗಲೂ ಅರಿಶಿಣದಿಂದ ತೊಳಿಬೇಕು, ಅರಿಶಿಣದ ರಂಗೋಲಿನೇ ಹಾಕಬೇಕು, ಅಕ್ಕಿ ಹಿಟ್ಟಿನಿಂದ ರಂಗೋಲಿ ಹಾಕಬೇಕು ಅಂತ ಹೇಳ್ತಾರೆ. ಅಕ್ಕಿ ಹಿಟ್ಟಿನಿಂದ ರಂಗೋಲಿ ಹಾಕಿದ್ರೆ ಲಕ್ಷ್ಮಿಗೆ ಭಾಳ ಪ್ರಿಯ ಅಂತೆ ಅಕ್ಕಿ ಹಿಟ್ಟಿನ ರಂಗೋಲಿ. ಹಾಗಾಗಿ ಅರಿಶಿಣದಿಂದ ಹೊಸ್ಲನ್ನು ತೊಳೆದ್ಬಿಟ್ಟು ನಾವು ಅಕ್ಕಿ ಹಿಟ್ಟಿನ ರಂಗೋಲಿನ ಹಾಕ್ಬಿಟ್ಟು 2 ದೀಪಗಳನ್ನು ಬೆಳಗಿಸಿದ್ದೇ ಆಗಿದ್ದಲ್ಲಿ ನಮ್ಮ ಮನೆಗೆ ಯಾವಾಗಲೂ ಕೂಡ ಲಕ್ಷ್ಮಿಯ ಕೃಪಾ ಕಟಾಕ್ಷ ಇರುತ್ತೆ ಅಂತಲೇ ಹೇಳ್ಬೋದು. ಹಾಗೆಯೇ ಇನ್ನೊಂದು ಟಿಪ್ಸ್ ಏನಪ್ಪ ಅಂತ ಹೇಳಿದ್ರೆ, ಮನೆಯ ಮುಂದೆ ತುಳಸಿ ಗಿಡ ಇದ್ದರೆ ಡೈಲಿ ಅದಕ್ಕೆ ದೀಪನ ಬೆಳಗಿಸಿ. ಮನೆಯ ಮುಂದೆ ತುಳಸಿ ಗಿಡ ಒಂದು ಲಕ್ಷ್ಮಿಯ ಸಂಕೇತ. ನಮ್ಮ ಮನೆಗೆ ಲಕ್ಷ್ಮಿನೇ ಇದ್ದಾರೇನೋ ಅನ್ನೋ ಒಂದು ಸಂಕೇತವನ್ನು ಕೊಡ್ತಾ ಇರುತ್ತೆ. ಅದು ಯಾವುದೇ ರೀತಿಯಾಗಲಿ ಅದನ್ನು ಒಂದು ತುಳಿಯೋದಾಗಲಿ ಒಣಗ್ಲಿಕ್ಕಾಗಲಿ ಅದನ್ನು ಬಿಡೋದಕ್ಕೆ ಹೋಗ್ಬೇಡಿ. ಅದು ಒಣಗ್ತಾ ಅಂತ ಹೇಳಿದ್ರೆ ಇನ್ನೊಂದು ಗಿಡನ, ಅದು ಒಣಗ್ತಾ ಇದೆ ಅಂತ ಅಂದಾಗಲೇ ಇನ್ನೊಂದು ಗಿಡನ ಹಚ್ಬಿಡಿ. ತುಂಬಾ ಒಳ್ಳೆಯದಾಗುತ್ತೆ. ಆ ಒಂದು ಅದು ಎಷ್ಟು ಚೆನ್ನಾಗಿ ಬೆಳೆಯುತ್ತೆ ಅಷ್ಟು ನಮ್ಮ ಮನೆಗೆ ಧನಾಗಮನ ಆಗ್ತಾ ಇರುತ್ತೆ. ನಾವು ದುಡ್ದಿರುವಂತಹ ದುಡ್ಡು ನಮ್ಮ ಕೈಯಲ್ಲೇ ಇರುತ್ತೆ. ಯಾವಾಗಲೂ ಕೂಡ ನಮಗೆ ಬಡತನದ ಕೊರತೆ ಇರೋದಿಲ್ಲ ಅಂತ ಹೇಳ್ತಾರೆ. ಹಾಗಾಗಿ ಲಕ್ಷ್ಮಿಯನ್ನು ನಾವು ಬರಮಾಡ್ಕೊಳ್ಬೇಕು ಅಂದರೆ ತುಳಸಿಯನ್ನು ಆರಾಧನೆ ಮಾಡಬೇಕು. ತುಳಸಿಯನ್ನು ನಾವು ಎಷ್ಟು ಆರಾಧನೆ ಮಾಡ್ತೀವಿ ಅಷ್ಟು ನಮಗೆ ಲಕ್ಷ್ಮಿಯ ಕೃಪಾ ಕಟಾಕ್ಷ ಆಗುತ್ತೆ ಅಂತ ಹೇಳ್ತಾರೆ. ಹಾಗಾಗಿ ನಾವು ಯಾವಾಗಲೂ ಕೂಡ ತುಳಸಿ ಗಿಡಕ್ಕೆ ಆರಾಧನೆ ಮಾಡಬೇಕು. ಅದು ಲಕ್ಷ್ಮಿಯ ಸಂಕೇತ ಆಗಿರೋದ್ರಿಂದ ನಾವು ಲಕ್ಷ್ಮಿಗೆ ಯಾವಾಗಲೂ ಕೂಡ ದೀಪಾರಾಧನೆಯನ್ನು ಮಾಡೋದ್ರಿಂದ ನಮಗೆ ಒಳ್ಳೆಯದಾಗತ್ತೆ. ಇದು ಒಂದು ಟಿಪ್ಸ್ ಅಂತಲೇ ಹೇಳ್ಬೋದು.
ನಾವು ದೀಪನ ಹಚ್ಚಬೇಕಾದ್ರೆ ದೇವರಿಗೆ ದೀಪನ ಹಚ್ಚುತ್ತೀವಿ, ಡೈಲಿ ಎಣ್ಣೆನ ಹಾಕಿ ದೀಪನ ಹಚ್ಚುತ್ತೀವಿ. ವಾರಕ್ಕೆ ಒಂದು ದಿನನಾದರೂ ತುಪ್ಪದ ದೀಪನ ಹಚ್ಚಬೇಕು. ಅದು ಶುಕ್ರವಾರನೇ ತುಪ್ಪದ ದೀಪ ಹಚ್ಚೋದ್ರಿಂದ ನಮ್ಮ ಮನೆಯಲ್ಲೇ ಮಾಡಿರ್ತಕ್ಕಂತಹ ಬೆಣ್ಣೆಯಿಂದ ತೆಗ್ದಿರೋಂಥ ತುಪ್ಪನ ಹಾಕಿ ದೀಪನ ಹಚ್ಚೋದ್ರಿಂದ ತುಂಬಾ ಒಳ್ಳೆಯದಾಗತ್ತೆ. ಲಕ್ಷ್ಮೀ ದೇವಿಯ ಕೃಪಾ ಕಟಾಕ್ಷ ಯಾವಾಗಲೂ ಕೂಡ ನಮ್ಮ ಮನೇಲಿ ಇರುತ್ತೆ ಅಂತಲೇ ಹೇಳ್ಬೋದು. ಆಮೇಲೆ ನಾವು ದೀಪನ ವಸ್ತು ಹಾಕಬೇಕಾದ್ರೆ ಅರಿಶಿಣ ಕುಂಕುಮನ ಸ್ವಲ್ಪ ತುದಿಗೆ ಹಚ್ಚಿಬಿಟ್ಟು ನಾವು ದೀಪದ ತುದಿಗೆ ಅರಿಶಿಣ ಕುಂಕುಮನ ಹಚ್ಚಿ ನಾವು ದೀಪನ ಹಚ್ಚೋದ್ರಿಂದ ತುಂಬಾ ಒಳ್ಳೆಯದಾಗತ್ತೆ. ಮನೆಯ ಒಂದು ಶಾಂತಿ, ನೆಮ್ಮದಿ, ಧನಾಗಮನ ಆಗಿರ್ಬೋದು, ಜಗಳಗಳೆಲ್ಲನೂ ಕೂಡ ಕಡಿಮೆ ಆಗುತ್ತೆ. ನೆಗೆಟಿವ್ ಏನು ಇದಿರುತ್ತೆ, ಎನರ್ಜಿ ಇರುತ್ತೆ, ನೆಗೆಟಿವ್ ಏನಾದರೂ ಇದ್ದಿದ್ರೆ ಮನೆಯಿಂದ ಹೊರಗೆ ಹೋಗುತ್ತೆ ಅಂತಲೇ ಹೇಳ್ಬೋದು. ಇದು ತುಂಬಾ ಪ್ರಾಮುಖ್ಯತೆವಾಗಿರ್ತಕ್ಕಂಥದ್ದು. ದೀಪದಲ್ಲಿ ನಾವು ಬತ್ತಿನ ಒಸಿಬೇಕಾದ್ರೆ ಅರಿಶಿಣ ಕುಂಕುಮನ ಹಚ್ಬಿಟ್ಟು ನಾವು ದೀಪನ ಒಸಿಬೇಕು. ಅದು ತುಂಬಾ ಒಳ್ಳೆಯದು. ಮನೆಗೆ ನಾನು ಹೇಳಿದ್ನಲ್ಲ, ಮನೇಲಿ ಯಾವುದಾದ್ರೂ ಒಂದು ಕೆಟ್ಟ ನೆಗೆಟಿವ್ ಏನಾದರೂ ಇತ್ತು ಅಂತ ಹೇಳಿದ್ರೆ ಖಂಡಿತ ಹೊರ ಹೋಗುತ್ತೆ. ದೀಪನ ಬೆಳೆಸಿದ ತಕ್ಷಣವೇ ಹೊರಗೆ ಹೋಗುತ್ತೆ. ಇನ್ನು ಗುರುವಾರದೊಂದು ಒಂದು ಹಳದಿ ಬಟ್ಟೆಯಲ್ಲಿ ಕಪ್ಪು ಅರಿಶಿಣ ಅಂತ ಸಿಗುತ್ತೆ. ಇದು ಎಲ್ಲ ಗ್ರಂಥಿಗೆ ಅಂಗಡಿಗಳಲ್ಲಿ ಕೂಡ ಸಿಗುತ್ತೆ. ಕೇಸರಿ ನೋಡಿದರೆ ಎಲ್ಲರೂ ಕೂಡ ಗೋಮತಿ ಚಕ್ರವನ್ನು ಹಾಕಿ ಗಂಟು ಕಟ್ಟಿ ನಂತರ ಇದನ್ನು ನೀವು ಹಣ ಇಡುವ ಅಥವಾ ಆಭರಣ ಇಡುವಂತಹ ಬೀರಿನಲ್ಲಿ ನೀವು ಇಟ್ರಿ ಅಂತ ಹೇಳಿದ್ರೆ ಖಂಡಿತ ನಿಮಗೆ ಲಕ್ಷ್ಮಿಯ ಕೃಪಾ ಕಟಾಕ್ಷ ಯಾವಾಗಲೂ ಕೂಡ ನಿಮ್ಮ ಮನೇಲಿರುತ್ತೆ ಅಂತ ಹೇಳ್ಬೋದು. ಈ ಎಲ್ಲ ಒಂದು ಉಪಾಯಗಳನ್ನು ನೀವು ಮಾಡಿ ನೋಡಿ, ಖಂಡಿತ ನಿಮ್ಮ ಮನೆಗೆ ಯಾವುದೇ ಒಂದು ಕೊರತೆ ಬರೋದಿಲ್ಲ. ಹಣ ಆಗಿರ್ಬೋದು, ಅನ್ನ ಆಗಿರ್ಬೋದು, ಸುಖ, ಶಾಂತಿ, ನೆಮ್ಮದಿ ಎಲ್ಲ ಕೂಡ ನಿಮ್ಮ ಜೀವನದಲ್ಲಿ ಸದಾ ಇರುತ್ತೆ. ಈ ವಿಡಿಯೋ ಇಷ್ಟ ಆಗಿದ್ರೆ ಖಂಡಿತ ಲೈಕ್ ಮಾಡಿ, ಶೇರ್ ಮಾಡಿ. ಎಲ್ಲರಿಗೂ ಕೂಡ ಒಳ್ಳೆಯದಾಗಲಿ, ಶುಭವಾಗಲಿ. ಧನ್ಯವಾದಗಳು.